ಪ್ರೀತಿಯ ಬಂಧುಗಳೇ, ನಿಮ್ಮ ಸುತ್ತಲಿನ ಜನರನ್ನ ಅಥವಾ ನಿಮ್ಮ ಜೊತೆಗೆ ಓದಿದವರನ್ನ ಉದಾಹರಣೆಯಾಗಿ ತಗೊಳ್ಳಿ. ಒಂದು ಗುಂಪು ಜನರಿಗೆ ಒಂದೇ ರೀತಿಯ ಶಿಕ್ಷಣ ಕೊಟ್ಟರು, ಒಂದೇ ಸಮಾಜದಲ್ಲಿ ವಾತಾವರಣದಲ್ಲಿ ಇರಿಸಿದ್ರು, ಒಂದೇ ರೀತಿಯ ಸೌಕರ್ಯಗಳನ್ನು ಒದಗಿಸಿದ್ರು. ಎಲ್ಲರೂ ಒಂದೇ ರೀತಿಯ ಬೆಳವಣಿಗೆ ಕಾಣಲ್ಲ. ಇಲ್ಲಿ ಬೆಳವಣಿಗೆ ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ. ಕೆಲವೊಬ್ಬರು ಮಾತ್ರ ಉತ್ತಮರಾಗ್ತಾರೆ, ಬೆಳೀತಾರೆ. ಉಳಿದವರು ಅವರ ಸಾಮಾನ್ಯ ಜೀವನದಲ್ಲೇ ಮುಂದುವರಿತಾರೆ. ಇದಕ್ಕೆ ಕಾರಣ ಅವರವರ ಆಲೋಚನಾ ಶಕ್ತಿ. ಒಬ್ಬ ವ್ಯಕ್ತಿಯ ವಿಚಾರಗಳೇ ಅವನ ಭವಿಷ್ಯವನ್ನು ನಿರ್ಧರಿಸೋದು. ಇದು ಸಾಬೀತಾಗಿರೋ ಸತ್ಯ. ಈ ಕತೆ ಕೂಡ ಇದೇ ವಿಷಯದ ಮೇಲಿದೆ. ನೆನಪಿಡಿ ಬಂಧುಗಳೇ, ನಿಮ್ಮ ಆಲೋಚನೆಯ ಗುಣಮಟ್ಟ ಹೇಗಿದೆ ನೀವೇ ಪರೀಕ್ಷಿಸಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ಯೋಚಿಸುವಂತೆ, ಇರುವ ಸಮಸ್ಯೆಗಳಿಗೆ ಹೊಸ ರೀತಿಯ ಪರಿಹಾರ ನೀಡುವ ವಿಚಾರಗಳ ಬಗ್ಗೆ ಆಲೋಚಿಸುವಂತೆ ತರಬೇತಿ ಕೊಡಬೇಕು. ಈಗ ಸದ್ಯ ಸಮಾಜದಲ್ಲಿ ನೀವು ಗುಂಪಿನಲ್ಲೇ ನಡೀತೀರಿ ಅಂದರೆ ಸಾಮಾನ್ಯರಾಗೆ ಉಳಿತೀರಿ. ಗುಂಪಿನಿಂದ ಹೊರಗೆ ಬಂದು ಯೋಚಿಸಿ, ಸಾಧಿಸಿ. ಈಗ ಕತೆ ಕೇಳಿ. ಬಹಳ ಕಾಲದ ಹಿಂದೆ ಚೀನಾದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ಇದ್ದರು. ಅವರದು ಬಾಚಣಿಗೆ ವ್ಯಾಪಾರ. ಈಗ ಅವರಿಗೆ ವಯಸ್ಸಾಗಿತ್ತು, ಇನ್ನೇನು ನಿವೃತ್ತಿ ಹತ್ತಿರವಾಗಿತ್ತು. ಅವರಿಗೆ 3 ಜನ ಗಂಡು ಮಕ್ಕಳಿದ್ದರು. ತನ್ನ ಉದ್ಯಮವನ್ನು ಸುರಕ್ಷಿತ ಕೈಗಳಲ್ಲಿ ಇಡಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಇರುವ 3 ಮಕ್ಕಳಲ್ಲಿ ಯಾರು ಉತ್ತಮರು ಅವರಿಗೆ ಪರೀಕ್ಷಿಸಲು ನಿರ್ಧರಿಸಿದರು. ಮಕ್ಕಳಿಗೆ ಒಂದು ಸಣ್ಣ ಪರೀಕ್ಷೆಯನ್ನು ಒಡ್ಡಿದರು. ನೀವು ಒಂದು ಬೌದ್ಧ ಆಶ್ರಮಕ್ಕೆ ಹೋಗಿ ಅಲ್ಲಿನ ಸನ್ಯಾಸಿಗಳಿಗೆ ಬಾಚಣಿಗೆ ಮಾರಿ ಬರಬೇಕು. 3 ದಿನದ ಬಳಿಕ ವರದಿ ನೀಡಬೇಕು ಎಂದರು. ಮಕ್ಕಳಿಗೆ ಆಘಾತ. ಸನ್ಯಾಸಿಗಳಿಗೆ ತಲೆ ಕೂದಲು ಇರುವುದಿಲ್ಲ, ಅವರಿಗೆ ಬಾಚಣಿಕೆ ಯಾಕೆ ಬೇಕು? ಯಾಕಾದರೂ ಅವರು ತೆಗೆದುಕೊಳ್ಳಬೇಕು? ಈಗ ಯೋಚಿಸಿದರು. ಅಷ್ಟಾದರೂ ಅಪ್ಪನ ಮಾತು ಮೀರಲಾರದೆ ಆಶ್ರಮಕ್ಕೆ ಹೋದರು. 3 ದಿನಗಳ ಬಳಿಕ ಒಬ್ಬ ಮಗ ಬಂದ. ನನಗೆ 2 ಬಾಚಣಿಕೆ ಮಾರಲು ಸಾಧ್ಯವಾಯಿತು ಅಪ್ಪ ಎಂದ. ಅಪ್ಪ ಕುತೂಹಲದಿಂದ ಕೇಳಿದ, ಬಾಚಣಿಕೆ ತೆಗೆದುಕೊಳ್ಳುವಂತೆ ಹೇಗೆ ಅವರನ್ನು ಒಪ್ಪಿಸಿದೆ ಮಗನೇ? ಆಗ ಮಗ ಹೇಳಿದ, ನಿಮಗೇನಾದರೂ ಬೆನ್ನು ತುರಿಸಿದರೆ ಆಗ ತುರಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಒಪ್ಪಿಸಿದೆ ಅಪ್ಪ. ಅಷ್ಟು ಹೊತ್ತಿಗೆ 2ನೇ ಮಗನೂ ಬಂದನು. ಅವನು 10 ಬಾಚಣಿಗೆ ಮಾರಿ ಬಂದಿದ್ದ. ನೀನು ಹೇಗೆ ಮಾರಿ ಬಂದೆ ಎಂದು ಅಪ್ಪ ಕೇಳಿದಾಗ ಅವನು ನೀಡಿದ ಕಾರಣ ಹೀಗಿತ್ತು. ನೀವು ಈ ಬಾಚಣಿಕೆಗಳನ್ನು ಖರೀದಿಸಿ ಆಶ್ರಮದಲ್ಲಿ ಇಟ್ಟರೆ ಬರುವ ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ. ಎಲ್ಲೋ ದೂರದಿಂದ ಪ್ರವಾಸಿಗರು ಬಂದಿರುತ್ತಾರೆ, ತಲೆ ಕೂದಲು ಕೆದರಿಕೊಂಡಿದ್ದರೆ ಇದರ ಮೂಲಕ ಬಾಚಿಕೊಳ್ಳುತ್ತಾರೆ ಎಂದು ಅವರಿಗೆ ಸಲಹೆ ಕೊಟ್ಟೆ. ಒಮ್ಮೆ ನಿರಾಕರಿಸಿದರೂ ಕೊನೆಗೆ 10 ತೆಗೆದುಕೊಂಡರು ಅಪ್ಪ ಎಂದ. ಅಷ್ಟು ಹೊತ್ತಿಗೆ 3ನೇ ಮಗನು ಅಲ್ಲಿಗೆ ಬಂದ. ಎಷ್ಟು ಬಾಚಣಿಗೆ ಮಾರಿ ಬಂದೆ ಮಗನೇ ಎಂದು ಅಪ್ಪ ಕೇಳಿದ. 1,000 ಬಾಚಣಿಕೆ ಮಾರಿ ಬಂದೆ ಅಪ್ಪ ಎಂದು ಹೇಳುತ್ತಿದ್ದಂತೆಯೇ ಎಲ್ಲರಿಗೂ ಭಾರಿ ಅಚ್ಚರಿಯಾಯಿತು. ಇದು ಹೇಗೆ ಸಾಧ್ಯ ಎಂದು ಎಲ್ಲರೂ ಮುಖ ನೋಡಿಕೊಂಡರು. ಆಗ ಅಪ್ಪ ಕೇಳಿದರು, ಇದು ಹೇಗೆ ಸಾಧ್ಯವಾಯಿತು ಮಗನೇ, ಸ್ವಲ್ಪ ವಿವರಿಸಿ ಹೇಳು. ಮಗ ವಿವರಿಸಿದ್ದು ಹೀಗೆ, ನಾನು ಆಶ್ರಮವಾಸಿ ಸನ್ಯಾಸಿಗಳ ಬಳಿ ಹೋಗಿ ಅವರಿಗೊಂದು ಸಲಹೆ ಕೊಟ್ಟೆ. ಅದೇನೆಂದರೆ, ಬಾಚಣಿಕೆಗಳಲ್ಲಿ ಬುದ್ಧನ ಸಂದೇಶವನ್ನು ಅಂಟಿಸಿದರೆ ಇಲ್ಲವೇ ಅಚ್ಚೊತ್ತಿಸಿದರೆ ಅದನ್ನು ಸಂದರ್ಶಕರು ಅಥವಾ ಭಕ್ತರಿಗೆ ಕಾಣಿಕೆಯಾಗಿ ಕೊಡಬಹುದು. ಹಾಗೆ ಕಾಣಿಕೆಯಾಗಿ ಪಡೆದುಕೊಂಡವರು ಪ್ರತಿದಿನ ತಲೆ ಬಾಚುವಾಗ ಬುದ್ಧನ ಬೋಧನೆಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಉಪಾಯ ಕೊಟ್ಟೆ. ಈ ಉಪಾಯ ಅವರಿಗೆ ಸರಿ ಎನಿಸಿತು. ಕೇವಲ 2 ರೂಪಾಯಿಯ ಬಾಚಣಿಗೆಯ ಮೂಲಕ ಬುದ್ಧನ ಸಂದೇಶವನ್ನು ಮನೆ ಮನೆಗೆ ತಲುಪಿಸಬಹುದು. ನಿಮ್ಮ ಉಪಾಯ ರೋಚಕವಾಗಿದೆ ಎಂದು 1,000 ಬಾಚಣಿಗೆ ಕೊಂಡುಕೊಂಡರು. ಅಷ್ಟೇ ಅಲ್ಲಪ್ಪ, ಬುದ್ಧನ ಸಂದೇಶಗಳನ್ನು ನಾವೇ ಮುದ್ರಿಸಿ ಕೊಡುವುದಾದರೆ ಬೇರೆ ಆಶ್ರಮಗಳಲ್ಲೂ ಹೋಗಿ ಮಾರಬಹುದು. ನಾವು ಈ ಪ್ರಯತ್ನ ಮಾಡಬಹುದು ಅಪ್ಪ ಎಂದ. 3ನೇ ಮಗನ ಉಪಾಯ ಕೇಳಿ ಸ್ವತಃ ತಂದೆಯೇ ದಂಗಾದರು. ನನಗೆ ಇಷ್ಟು ವರ್ಷವಾದರೂ ಹೊಳೆಯದ ಉಪಾಯ ಇವನಿಗೆ ಹೊಳೆಯಿತಲ್ಲ ಎಂದು ಖುಷಿಪಟ್ಟರು. ಮೊದಲಿಬ್ಬರು ಮಕ್ಕಳನ್ನು ಬಾಚಣಿಕೆ ತಯಾರಿಕೆ ವಿಭಾಗದ ಮೇಲ್ವಿಚಾರಣೆಗೆ ಮತ್ತು 3ನೇ ಮಗನನ್ನು ಮಾರ್ಕೆಟಿಂಗ್ಗೆ ನೇಮಿಸಿ ಅವನನ್ನೇ ಕಂಪನಿಯ ಮುಖ್ಯಸ್ಥನನ್ನಾಗಿ ಮಾಡಿದರು.